ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 29ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನಗಳಲ್ಲಿ ಇದು 5ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಪ್ರಕಾಶ್ ನಗರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಒಳಗಡೆ ಫೋಟೋ ಮಾಡೋದು ವಿಡಿಯೋ ಮಾಡೋದು ಪ್ರೊಹಿಬಿಟೆಡ್ ಆಗಿದೆ. ಅದರಿಂದ ದೇವಸ್ಥಾನ ನೋಡಿಕೊಂಡು ದೇವಸ್ಥಾನ ಮಾಹಿತಿ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ನಾವು 41 ದಿವಸ 41 ದೇವಸ್ಥಾನಗಳನ್ನು ಭೇಟಿ ನೀಡುತ್ತಿದ್ದೇವೆ. ಸೊ ಇದು ನಮ್ದು 5ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ವಾಮಿ. ಈ ದೇವಸ್ಥಾನ 1976 ಸ್ಥಾಪನೆ ಆಯಿತು. ಇವತ್ತು ಇದಕ್ಕೆ 50 ವರ್ಷಗಳ ಕಾಲ ಆಗಿದೆ. ಈ ದೇವಸ್ಥಾನ ಭಾಳ ಹಳೆಯ ದೇವಸ್ಥಾನ, ಬೆಂಗಳೂರು ನಗರದಲ್ಲೊಂದು. ಮತ್ತು ಶಿಸ್ತುಬದ್ಧವಾಗಿ ಪರಿಪಾಲನೆ ಮಾಡ್ಕೊತಾ ಇರೋಂಥ ದೇವಸ್ಥಾನ. ಇದು ಭಾಳಷ್ಟು ಶ್ರಮಗಳು, ಭಾಳಷ್ಟು ಜನರು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದ ಇವತ್ತು ಇಷ್ಟು ಬೆಳೆದು ಬರೋಕ್ಕೆ ಕಾರಣ ಆಗಿದೆ. ಇವತ್ತು ಈ ವರ್ಷದಲ್ಲಿ ಅಂದರೆ ಬರೋ ವರ್ಷದಲ್ಲಿ ನಾವು ಇದನ್ನು ಗೋಲ್ಡನ್ ಜುಬ್ಲಿ ಮೈಸೂರು ಮಾಡಬೇಕಂತಿದ್ದೀವಿ. ಸ್ವರ್ಣ ಮಹೋತ್ಸವವನ್ನು ಆಚರಿಸ್ಬೇಕಂತಿದ್ದೀವಿ. ಇದಕ್ಕೆ ಕಾರಣಕರ್ತರು ಯಾರು ಅಂದರೆ ಭಕ್ತಾದಿಗಳೇ. ಅವ್ರು ಮಾಡಿರೋಂಥ ದಾನ ಧರ್ಮ ಎಲ್ಲನೂ ಅವರಿಗೆ ಸೇರುತ್ತದೆ. ಮತ್ತು ಇದನ್ನು ಸ್ಥಾಪನೆ ಮಾಡಿದಾಗ ಏನಿತ್ತು ಅದನ್ನು ತೆಂಗಿನ ಗರಿಯಲ್ಲಿ ಸ್ಥಾಪನೆ ಮಾಡಿದ್ದು. ಇವತ್ತು ಇದು ಬೆಳೆದು ಬಂದು ಬೃಹತ್ಕಾರವಾಗಿ ಗೋಪುರಗಳೆಲ್ಲ ಆಗಿದೆ. ದೇವಸ್ಥಾನ ಭಾಳ ಚೆನ್ನಾಗಿ ಬೆಳೆದು ಬಂದಿದೆ. ಅದನ್ನು ಇಷ್ಟು ಮಾತ್ರ ನಾನು ಇದನ್ನು ಪ್ರಸ್ತಾಪ ಮಾಡಿದೆ. ಬೇರೆ ಇಲ್ಲಿ ಪ್ರತಿದಿನ ಅನುದಾನ ಮಾಡ್ತೀವಿ. ಬೆಳಿಗ್ಗೆ ಅದು ಬರೋಂಥ ಬಡವರು ಮತ್ತು ಯಾರು ಬರ್ತಾರೋ ಎಲ್ರಿಗೂ ಸಹಿತ ಇಲ್ಲಿ ಅನ್ನದಾನ ನಡೀತದೆ. ಬೆಳಿಗ್ಗೆ ಹೊತ್ತು ಮಾಲೆ ಹಾಕೊಂಡು ಬಂದಿರೋ ಸ್ವಾಮಿಗಳಿಗೆ ಇರೋಕ್ಕೆ ಏನಾದ್ರು ನಿವಾಸ ಇದೆಯಾ? ಇಲ್ಲಿ ಬಂದು ಮಾಲೆ ಹಾಕೊಂಡು ಬರೋಂಥ ಸ್ವಾಮಿಗಳಿಗೆ ಯಾರು ಮನೆ ಇರಲ್ಲ, ಇಲ್ಲ ಬೆಂಗಳೂರಲ್ಲಿ ಇರೋದಿಲ್ಲ, ಅವರು ಎಲ್ಲೊಂದೋ ಬಂದು ಬೇರೆ ಕಡೆಯಿಂದ ಬಂದು ಸಹಿತ ಇಲ್ಲಿ ಆಶ್ರಯ ಪಡ್ತಾರೆ. ಅದನ್ನು ನಾವು ಅವ್ರಿಗೆ 10 ದಿನ 15 ದಿನ 20 ದಿನ ಅವರೆಷ್ಟು ದಿನ ಇರೋಂಥ ಅವಕಾಶ ಇರ್ತೋ ಅಷ್ಟು ದಿನ ಅವಕಾಶಕ್ಕೂ ಅವ್ರು ಅಲ್ಲೇ ಇರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಇದ್ದು ಹೋಗ್ತಾರೆ. ಅದೇ ರೀತಿಯಲ್ಲಿ ಮನೆಗಳಲ್ಲಿ ಅವ್ರಿಗೆ ಅವಕಾಶಗಳು ಕಡಿಮೆ ಇರ್ತದೆ. ಹೆಣ್ಮಕ್ಳು ಇರೋದ್ರಿಂದ ಅವರು ಅಲ್ಲಿ ಮಲಗೋಕ್ಕಾಗೋದಿಲ್ಲ ಅವ್ರ ಮನೆಯಲ್ಲಿ. ಅದರಿಂದ ಅವರು ಅಂಥವರು ಬಂದು ಇಲ್ಲಿ ಆಶ್ರಯ ಪಡ್ತಾರೆ. ಅವ್ರಿಗೆ ಯಾವುದೇ ಹಣದ ರೂಪದಲ್ಲಿ ಯಾವುದೇನು ತಗೊಳ್ಳಲ್ಲ. ಮಾಹಿತಿಯನ್ನು ತಿಳ್ಕೊಟ್ಟಿದ್ರೆ ತುಂಬ ಧನ್ಯವಾದಗಳಮ್ಮ. ನೀವು ಸಹ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ದೇವರ ಅನುಗ್ರಹವನ್ನು ಪಡೆಯಿರಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ನಮಗೂ ಸಹ ಧೈರ್ಯ ಬರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.